ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಸರ್ಕಾರ ಬಿಸಿಯೂಟ ಯೋಜನೆ ಜಾರಿಗೆ ತಂದಿದೆ. ಮಕ್ಕಳಿಗೆ ಶುದ್ಧ ಪೌಷ್ಟಿಕಾಂಶಯುಕ್ತ ಆಹಾರ ನೀಡುವುದು ಈ ಯೋಜನೆಯ ಉದ್ದೇಶ. ಆದರೆ ಕೊಪ್ಪಳದಲ್ಲಿ ಮಾತ್ರ ಮಕ್ಕಳಿಗೆ ಹುಳುಯುಕ್ತ ಆಹಾರ ನೀಡಲಾಗುತ್ತಿದೆ. ಟಿವಿ9 ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಅಬ್ಬಬ್ಬಾ, ಅಕ್ಕಿ ಬೇಳೆಯಲ್ಲಿ ಹುಳ ತೆಗಿಬೇಕಾ ಇಲ್ಲ ಹುಳದೊಳಗೆ ಅಕ್ಕಿ ಬೇಳೆಯನ್ನ ಹುಡುಕ್ಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ. ತಟ್ಟೆಯಲ್ಲೂ ಹುಳ ಇದೆ, ಚೀಲದೊಳಗೂ ಹುಳ ಇದೆ. ಮಕ್ಕಳಿಗೆ ಹುಳ ತುಂಬಿರುವ ದಿನಸಿಯನ್ನೇ ಬೇಯಿಸಿ ಬಡಿಸ್ತಿದ್ದಾರೆ. ಕೊಪ್ಪಳದ 2 ಶಾಲೆಗಳ ಕರ್ಮಕಾಂಡವನ್ನ ನಿನ್ನೆಯಷ್ಟೇ ತೆರೆದಿಟ್ಟಿದ್ವಿ. ಇವತ್ತು ಮತ್ತೊಂದು ಶಾಲೆಯಲ್ಲೂ ಹುಳ ಪೀಡಿತ ದಿನಸಿ ರಾಶಿ ಪತ್ತೆಯಾಗಿದೆ. ಕೊಪ್ಪಳದಲ್ಲಿ ಹುಳು ಪೀಡಿತ ಬಿಸಿಯೂಟ ಯೋಜನೆ. ಶಾಲೆಗೆ ಪೂರೈಕೆಯಾಗಿದ್ದ ತೊಗರಿ ಬೇಳೆಯಲ್ಲಿ ಹುಳುಗಳ ರಾಶಿ. ನೋಡಿದ್ರ ತೊಗರಿ ಬೇಳೆಯಲ್ಲಿ ಹರಿದಾಡ್ತಿರೋ ಹುಳುಗಳನ್ನ. ಕೊಪ್ಪಳ ನಗರದಲ್ಲೇ ಇರುವ ಕುವೆಂಪು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟಕ್ಕೆಂದು ನೀಡಿರೋ ಬೇಳೆಯಲ್ಲಿ ನುಷಿ ಹುಳಗಳೇ ತುಂಬಿವೆ. ತೊಗರೆ ಬೇಳೆಯಲ್ಲಿ ಹುಳಗಳು ಪತ್ತೆಯಾಗಿತ್ತು. ಆ ಶುಚಿತ್ವವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬೋರಿಕ್ ಆ್ಯಸಿಡ್ ಹಾಕಿ ಅದನ್ನು ಒಣಗಿಸಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ಬೇಳೆ 3 ತಿಂಗಳ ಹಿಂದೆ ಸರಬರಾಜಾಗಿರ್ತಕ್ಕಂಥದ್ದು. ಈ ಬೇಳೆಗಳಲ್ಲಿ ಹುಳಗಳು ಪತ್ತೆಯಾಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲ ಬೇಳೆಕಾಳುಗಳಲ್ಲಿ ಈ ಒಂದು ಹುಳಗಳು ಅಂತಕ್ಕಂಥವು ಕಾಣಿಸ್ಕೊಳ್ತಾ ಇವೆ. ಆದರೆ ನಾವು ಅದಕ್ಕೆ ಅನುವು ಮಾಡಿ ಕೊಟ್ಟಿಲ್ಲ. ಬೋರಿಕ್ ಆ್ಯಸಿಡ್ ಪೌಡ್ರವನ್ನು ಹಾಕಿ ಆಮೇಲೆ ಬೇವಿನ ತಪ್ಪಲವನ್ನು ಹಾಕಿ ಹೀಗಾಗಿ ಆ ಬೇಳೆಯನ್ನು ನಾವು ಕಾಪಾಡಿ ಆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವು ಅಡುಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಸಹಿತ ಆ ಕೆಲಸವನ್ನು ಮಾಡಕ್ಕಿದ್ದಾರೆ. ಟಿವಿ9 ರಿಪೋರ್ಟ್. ಶಾಲೆಗೆ ಅಧಿಕಾರಿಗಳ ಭೇಟಿ. ಕೊಪ್ಪಳದ ಬಿಸರಳ್ಳಿಯ ನೃಪತುಂಗ ಶಾಲೆ, ಹೊಸಲಿಂಗಾಪುರದ ಶಾಲೆಯ ಅಧ್ವಾನವನ್ನು ಕೂಡ ನೆನೆ ಟಿವಿ9 ತೆರೆದಿಟ್ಟಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅಧಿಕಾರಿಗಳ ಜೊತೆ ಆಹಾರ ನಾಗರಿಕ ಸರಬರಾಜು ಸಗಟು ಮಳಿಗೆಗೆ ಭೇಟಿ ನೀಡಿ ಇವತ್ತು ಪರಿಶೀಲಿಸಿದರು. ಬಿಸರಳ್ಳಿ ಶಾಲೆಗೂ ಡಿಸಿ ಭೇಟಿ ಕೊಟ್ಟು ಮಾಹಿತಿ ಪಡೆದರು. ಮಕ್ಕಳ ಜೊತೆಗೆ ಊಟವನ್ನೂ ಮಾಡಿದರು. ಬಳಿಕ ಮಾತನಾಡಿದ ಅವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ಅಡುಗೆ ಸಿಬ್ಬಂದಿಯನ್ನ ತೆಗೆದುಹಾಕಲಾಗಿದೆ. ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ನೀಡಲಾಗಿದೆ ಅಂತ ಹೇಳಿದರು. ಈ ದಿನ ನಾನು ಅಲ್ಲಿ ಹೋಗಿ ಅಲ್ಲಿನ ಮಕ್ಕಳ ಜೊತೆಗೆ ಊಟವನ್ನು ಕೂಡ ಮಾಡಿ ಬಂದಿದ್ದೇನೆ. ಭಾಳ ಚೆನ್ನಾಗಿತ್ತು ಊಟ. ಒಂದು ಬ್ಯಾಗ್ ಇದರಲ್ಲಿ ತೊಗರಿ ಬೇಳೆಯಲ್ಲಿ ಸ್ವಲ್ಪ ನುಸಿಗಳಿತ್ತು ಅಂತ ನಮ್ಮ ಇಒ ಅವತ್ತು ವಿಸಿಟ್ ಮಾಡಿದವರು ನನಗೆ ತಿಳಿಸಿದರು. ಅವ್ರು ಯಾರು ಬಿಸಿ ಊಟದವರು ಕೆಲಸ ಮಾಡ್ತಿದ್ರು ಅವ್ರ ಮೇಲೆ ಕ್ರಮ ಆಗಿ ಅವ್ರನ್ನ ತೆಗೆದು ಹಾಕಿದ್ದಾರೆ ಮ್ಯಾನೇಜ್ಮೆಂಟ್ನವರು. ಬಟ್ ಈ ರೀತಿ ಪುನರಾವರ್ತನೆ ಆಗದೇ ಇರೋ ರೀತಿ ಎಲ್ಲ ಕಡೆಗೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ BO ಅವರಿಗೆ, DDP ಅವರಿಗೆ ಮತ್ತು ಬಿಸಿ ಊಟದ ಇತರೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದೆ. ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯಲು ಪೌಷ್ಟಿಕಾಂಶ ಹೆಚ್ಚಿಸಲು ಮಧ್ಯಾಹ್ನದ ಹೊತ್ತು ಬಿಸಿಯೂಟ ನೀಡಲಾಗ್ತಿದೆ. ಇಂತಹ ಯೋಜನೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಿದೆ. ಶಿವಕುಮಾರ್ ಪತ್ತಾರ್, ಟಿವಿ9 ಕೊಪ್ಪಳ.